ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಗೋವಿಂದ. ಅರುಂಧತಿ ಅವರು ಹಾಡು ಹೇಳ್ತಾ ತಿಂಡಿ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾಕಮ್ಮ ಅವ್ರನ್ನ ಕರೀತಾಳೆ. ಅಮ್ಮನವರೇ, ಹಾ ಬಂದೆ. ಅಮ್ಮನವರೇ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳು ಸಾಕಮ್ಮ. ಅಮ್ಮನವರೇ, ಅದು ಅಮ್ಮ, ತಿಂಡಿ ಆಗಿದ್ಯಾ? ಹ್ಞೂ ಕಣ, ಒಂದು 2 ನಿಮಿಷ ತಟ್ಟೆಗೆ ಹಾಕೊಂಡು ತಗೊಂಡು ಬರ್ತೀನಿ. ಸರಿ, ಬೇಗ ತಗೊಂಡ್ ಬಾ, ನಾನು ಸ್ವಲ್ಪ ಆಚೆ ಹೋಗ್ಬೇಕು. ಸಾಕಮ್ಮ, ಏನೋ ಮಾತಾಡಬೇಕು ಅಂದ. ಸಾಕಮ್ಮ ವರುಣ್ ಅಲ್ಲೇ ಇರೋದನ್ನ ಗಮನಿಸೋದೇ ಇಲ್ಲ. ಅಮ್ಮನವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇತ್ತೀಚೆಗೆ ಅಂಜಲಿ ಅಕ್ಕ ಟ್ರಿಪ್ಪು ಅದು ಇದು ಅಂತ ಎಲ್ಲ ಕಡೆ ತುಂಬ ಸುತ್ತಾಡ್ತಾನೆ ಇದ್ದಾರೆ ಅಲ್ವಾ? ಸಾಕಮ್ಮ, ನಾನು ನಿಮ್ಗೆ ಅವಾಗಲೇ ಹೇಳಿದ್ದೀನಿ, ಈ ಮನೇಲಿ ನಿಮ್ಮ ಕೆಲಸ ಎಷ್ಟೋ ಅಷ್ಟು ಮುಗಿಸ್ಕೊಂಡು ಹೊರಡ್ತಾ ಇರಿ ಅಂತ. ಏನು ವರುಣ್, ದೊಡ್ಡವ್ರ ಮುಂದೆ ನಡ್ಕೊಳ್ಳೋ ರೀತಿನ ಇದು? ಸುಮ್ಮನೆ ಇರಮ್ಮ, ಎಲ್ಲ ನೀನು ಕೊಟ್ಟಿರೋ ಸದ್ರ. ವರುಣ್, ಸಾಕಮ್ಮ ನಮ್ಮನೆ ಕೆಲಸದವಳೆ ಆಗಿರ್ಬೋದು, ಆದರೆ ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವಳು. ನೋಡಿ ಮಾಡಿ ಮಾತಾಡು. ಅವಳು ಹೇಳಬಾರದು ಏನು ಹೇಳಿದ್ಲಿ ಇವಾಗ? ಅಮ್ಮ, ನಮ್ಮನೆ ವಿಷಯ ಎಲ್ಲ ಯಾಕಮ್ಮ ಇವ್ರಿಗೆ? ಇವ್ರ ಕೆಲಸ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗ್ಲಿ, ಅದಕ್ಕೆ ನಾವು ಸಂಬಳ ಕೊಡ್ತಾ ಇದ್ದೀವಿ ತಾನೇ? ಇರ್ಬೋದು, ಹಾಗಂತ ಅವಳು ಏನೋ ಒಂದು ಮಾತು ಹೇಳ್ತಾಳೆ ಅಂದ್ರೆ ಅದನ್ನು ಯೋಚನೆ ಮಾಡಿ ಆಡಿರ್ತಾಳೆ. ನೀನು ಹೋಗು. ಸಾಕಮ್ಮ, ಬೇಜಾರು ಮಾಡ್ಕೋಬೇಡ, ಅವನೇನೋ ತಿಳಿದೇ ಮಾತಾಡಿದಾನೆ ಅಷ್ಟೇ. ಅದು ಅಲ್ಲದೆ ನಿನಗೆ ಗೊತ್ತು, ನಮ್ಮಲ್ಲಿ ಎಲ್ರಿಗೂ ಅಂಜಲಿ ಕಂಡ್ರೆ ತುಂಬಾನೇ ಇಷ್ಟ ಅಂತ. ಎಲ್ಲರೂ ಅವಳನ್ನ ತುಂಬ ಮುದ್ದಾಗಿ ಬೆಳೆಸ್ಬಿಟ್ವಿ. ಅದಕ್ಕೆ ಅವಳ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಬೇಗ ಕೋಪ ಬರುತ್ತೆ ಎಲ್ರಿಗೂ. ಇಷ್ಟೆಲ್ಲ ಹೇಳಿದ್ಮೇಲೆ ಸಾಕಮ್ಮಂಗೆ ಅಂಜಲಿ ವಿಷಯ ಹೇಳೋದು ಬೇಡ ಅಂತ ಅನ್ಸುತ್ತೆ. ಅದು ಬಿಡು, ನೀನೇನೋ ಹೇಳ್ತಿದ್ಯಲ್ಲ, ಏನದು? ಏನಿಲ್ಲ ಅಮ್ಮನವ್ರೆ, ಅಂಜಲಿ ಅಕ್ಕ ಇತ್ತೀಚೆಗೆ ಮನೇಲಿ ಸರಿಯಾಗಿರೋದೇ ಇಲ್ವಲ್ಲ, ಅವ್ರನ್ನ ನೋಡಿ ತುಂಬ ದಿನ ಆಯಿತು. ಅದಕ್ಕೆ ಅವರು ತುಂಬ ಟ್ರಿಪ್ಪು ಗಿಪ್ಪು ಅಂತ ಹೋಗ್ತಿರ್ತಾರಲ್ವಾ ಅಂತ ಹೇಳಕ್ಕೆ ಬಂದೆ. ಅಷ್ಟಕ್ಕೆ ವರುಣಣ್ಣ ತಪ್ಪು ತಿಳ್ಕೊಂಬಿಟ್ರು. ಹೌದು, 4-5 ದಿನ ಟ್ರಿಪ್ ಅಂತ ಹೋಗಿದ್ಲು. ಇವತ್ತೇನೋ ಕಾಲೇಜಲ್ಲಿ ಅದು ಎಂಥದೋ ಪ್ರಾಜೆಕ್ಟ್ ವರ್ಕ್ ಅಂತೆ, ಅದಕ್ಕೆ ಬೇಗ ಹೋದ್ಲು. ಸರಿ, ನೀನು ಬೇಗ ಕೆಲಸ ಮುಗಿಸು, ನಾನು ವರುಣ್ಗೆ ತಿಂಡಿ ಕೊಡಬೇಕು. ಈ ವಿಷಯನ ಅನ್ನೋರ ಹತ್ರ ಹೇಳಕ್ಕೆ ಬಾಯೇ ಬರ್ತಾ ಇಲ್ಲ. ಹೇಳ್ದೆ ಇರಕ್ಕೆ ಮನಸ್ಸು ಹೋಗ್ತಿಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ರೀ, ನಿನ್ನೆ ರಾಜಶೇಖರ್ ಅವ್ರು ಸಿಕ್ಕಿದ್ರಲ್ಲ, ಏನಂದ್ರು? ಹುಡುಗಿ PUC ವರ್ಗೂ ಓದಿದಾಳಂತೆ. ಆಮೇಲೆ ಅವ್ರ ಮನೇಲಿ ಓದ್ಸೋಕ್ಕಾಗಲಿಲ್ವಂತೆ. ಸದ್ಯಕ್ಕೆ ಮನೇಲೇ ಇದ್ದಾಳೆ. ಬೇಕಾದರೆ ನೀವು ಇಷ್ಟಪಟ್ಟರೆ ಮುಂದಕ್ಕೆ ಓದಿಸ್ಕೋಬೋದು. ಆದರೆ ಹುಡುಗಿ ಮಾತ್ರ ತುಂಬ ಒಳ್ಳೆಯವಳು, ಒಳ್ಳೆ ಸಂಬಂಧ ಅಂತ ಹೇಳ್ದ. ನಾನು ಮನೆಯವ್ರ ಹತ್ರ ಇನ್ನೊಂದು ಸರಿ ಮಾತಾಡ್ತೀನಿ ಅಂತ ಹೇಳಿದೆ. ನೀನು ಅರುಣ್ ಹತ್ರ ಏನಾದರೂ ಮಾತಾಡಿದ್ಯಾ? ಹೌದು ರೀ, ನಾನು ಅರುಣ್ ಹತ್ರ ಮಾತಾಡಿದೆ. ನಿನಗೆ ಅಪ್ಪಂಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅಂದ. ನಾನು ಅವನನ್ನು ಕೇಳಿದೆ, ಹುಡುಗಿ ಇಷ್ಟೇ ಓದಿರಬೇಕು, ಹೀಗೆ ಇರಬೇಕು ಅನ್ನೋ ನಿರೀಕ್ಷೆ ಏನಾದರೂ ಇದೆಯಾ ಅಂತ. ಅದಕ್ಕೆ ಅವನು ಹೇಳ್ದ, ಎಲ್ರಿಗೂ ಹೊಂದ್ಕೊಂಡು ಹೋಗೋ ಹುಡುಗಿ ಆದರೆ ಸಾಕಷ್ಟೇ ಅಂತ. ಅವನು ಹೇಳಿರೋದು ಒಂಥರ ಸರಿನೇ ಬಿಡು. ಸರಿ, ಹಾಗಾದ್ರೆ ರಾಜಶೇಖರ್ಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ನಾವೆಲ್ಲ ಹುಡುಗಿ ನೋಡಕ್ಕೆ ಬರ್ತೀವಪ್ಪ ಅಂತ. ಹಾಂ ಹಾಂ, 1 ನಿಮಿಷ, ಸ್ವಲ್ಪ ನಿಧಾನ ಮಾಡಿ. ಇದು ಆತರ ಪಡುವಂಥ ವಿಷಯ ಅಲ್ಲ. ಇವತ್ತು ಸಂಜೆ ಅರುಣ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾನಲ್ಲ, ಅವಾಗ ಹೇಳ್ತೀನಿ, ನೋಡಪ್ಪ ಹುಡುಗಿ ನೋಡೋಕ್ಕೆ ಯಾವಾಗ ಹೋಗೋಣ ಅಂತ. ಅವನು ಯಾವತ್ತು ಹೇಳ್ತಾನೋ ಅವತ್ತಿನ ಬೆಳಗ್ಗೆ ರಾಜಶೇಖರ್ ಅವ್ರಿಗೆ ಫೋನ್ ಮಾಡಿದ್ರೆ ಆಯಿತು. ಅದು ಒಳ್ಳೇದೆ. ಅಮ್ಮನವರೇ, ನಾನೇನು ಬರ್ತೀನಿ, ಎಲ್ಲ ಕೆಲಸ ಮುಗೀತು. ಇರೋ ಸಾಕಮ್ಮ, ಇವತ್ತು ತಿಂಡಿ ಕಾಫಿನೇ ಕೊಟ್ಟಿಲ್ಲ ನಿಂಗೆ, ಆಗಲೇ ಹೊರಡ್ತಿದ್ಯಾ? ಇಲ್ಲ ಅಮ್ಮನವರೇ, ಬೇಡ, ಇವತ್ತೊಂದು ಫಂಕ್ಷನ್ ಅದೇ, ನಾನು ಅಲ್ಲೇ ಹೋಗ್ತೀನಿ, ಬರ್ತೀನಿ. ಸಾಕಮ್ಮ, ನಿಂತ್ಕೊಳೆ. ಪಾಪ ವರುಣ್ ಬೈದಿದ್ದಕ್ಕೆ ಬೇಜಾರಾಯ್ತು ಅನ್ಸುತ್ತೆ. ಓಹ್, ಆಗ್ಲೇ ಸಾಕಮ್ಮ ವರುಣ್ ಬೈದ ಅಂತ ನಿನಗೆ ಕಿವಿ ಚುಚ್ಬಿಟ್ಲಾ? ಏನು ಮಾತಾಡ್ತಿದ್ದೀರಿ? ಅವಳೇನು ಕಿವಿ ಚುಚ್ಚೋದು? ವರುಣ್ ನನ್ನ ಮುಂದೆನೇ ಅವಳನ್ನು ಬೈದ, ಅದಕ್ಕೆ ನಾನು ವರುಣ್ ಬೈದೆ. ಹೌದಾ? ಅಂದ್ರೆ ವರುಣ್ ಮತ್ತೆ ಸಾಕಮ್ಮನ್ ಬೈದ್ಲಾ? ನೀವು ಏನು ಮಾತಾಡ್ತಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ಸಾಕಮ್ಮ ಇವತ್ತು ಕೆಲ್ಸಕ್ಕೆ ಬಂದ ತಕ್ಷಣ ಅಂಜಲಿ ಬಗ್ಗೆ ಕೇಳಿದ್ಲು. ಅವಳ ಬಗ್ಗೆ ವಿಚಾರಿಸಿದ್ದಕ್ಕೆ ವರುಣ್ಗೆ ಕೋಪ ಬಂತು.
ನಿಮ್ದು ಎಷ್ಟಿದೆಯೋ ಕೆಲಸ ಅಷ್ಟು ನೋಡ್ಕೊಂಡು ಹೋಗೋದನ್ನ ಕಲ್ತ್ಕೊಳ್ಳಿ, ನಮ್ಮನೆ ವಿಚಾರ ನಿಮ್ಗೆ ಯಾಕೆ ಅಂತ ಬೈದ. ಅದಕ್ಕೆ ನೀನು ನನ್ನ ಎದುರುಗಡೆನೆ ಬೈದ ಅಂತ ಹೇಳಿದ್ಯಲ್ಲ, ಮತ್ತೆ ಒಳಗಡೆ ಬೈದ್ನಾ ಅಂತ ಕೇಳಿದೆ. ಹೌದೇನ್ರಿ? ಅದಕ್ಕೆ ಪಾಪ ಅವಳಿಗೆ ಬೇಜಾರಾಗಿ ತಿಂಡಿ ತಿಂದ ಕಾಫಿನೂ ಕುಡಿದೆ ಹೋದ್ಲು. ಈ ವರುಣ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಅಲ್ಲ ಕಣೆ, ವರುಣ್ ಹೇಳೋದ್ರಲ್ಲೂ ಅರ್ಥ ಇದೆ ಅಲ್ವಾ? ಅವಳ ಕೆಲಸ ಎಷ್ಟಿದೆಯೋ ಅಷ್ಟು ಮುಗಿಸ್ಕೋಬೇಕು, ಹೋಗ್ಬೇಕು. ಅದನ್ನ ಬಿಟ್ಟು ಅಂಜಲಿಯಲ್ಲಿ, ಅರುಣ್ನಲ್ಲಿ, ಅಮ್ನೋರಲ್ಲಿ, ಮತ್ತೊಬ್ರಲ್ಲಿ ಅನ್ಕೊಂಡು ಏನಕ್ಕೆ ಕೇಳಬೇಕು? ರೀ, ನೀವು ವರುಣ್ ತರನೇ ಮಾತಾಡಬೇಡಿ. ಅಲ್ಲ ಕಣ್ರಿ, ಒಂದು ವಾರದಿಂದ ಸಾಕಮ್ಮ ಅಂಜಲಿನ ನೋಡೇ ಇಲ್ಲ ಗೊತ್ತಾ? ಅವಳು ಕಾಣಿಸ್ಲಿಲ್ವಲ್ಲ ಅಂತ ಕೇಳಿದಾಳೆ. ಅದ್ರಲ್ಲಿ ಏನ್ರಿ ತಪ್ಪು? ಸರಿ ಬಿಡು, ಇದೇನ್ ಮಹಾ ದೊಡ್ಡ ವಿಷಯ ಅಂತ ಅದಕ್ಕೆ ನಾವಿಬ್ರು ಜಗಳ ಆಡ್ಬೇಕು? ಸರಿ, ನಿಮ್ಗಿವಾಗ ಕಾಫಿ ಕೊಡ್ಲಾ? ಬೇಡ ಅರು, ಯಾಕೋ ತಿಂಡಿ ಜಾಸ್ತಿ ಆಗೋಯ್ತು, ಕಾಫಿ ಬೇಡ ಅಂತ ಅನ್ನಿಸ್ತಾ ಇದೆ. ರೀ, ನೀವು ಸೊಸೆರ್ ಬಂದ್ಮೇಲೆ ಅರೂಪರು ಅಂತ ಎಲ್ಲ ಕರಿಬೇಡಿ. ಲಕ್ಷಣವಾಗಿ ಅರುಂಧತಿ ಅಂತ ಕರೀರಿ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲೇ. ನನ್ನ ಹೆಂಡ್ತಿನ ನನ್ನ ಪ್ರೀತಿಯಿಂದ ಅರು ಅಂತ ಕರಿತೀನಿ, ಅದಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಹಾಗಲ್ಲ ರೀ, ಇಷ್ಟು ವರ್ಷ ಕರೆದಿದ್ದೀರಾ ಅಲ್ವಾ, ಈಗಲೂ ಏನು ಚಂದ. ಅದು ಅಲ್ಲದೆ ವಯಸ್ಸಿಗೆ ಬಂದಿರೋ ಮಕ್ಕಳ ಮುಂದೆ ನೀವು ಅರೂಪರು ಅಂದರೆ ನನಗೊಂಥರ ಆಗುತ್ತಪ್ಪ. ಯಾವ್ಯಾವ ವಯಸ್ಸಿನಲ್ಲಿ ಹೇಗಿರ್ಬೇಕೋ ಹಾಗಾಗಿರ್ಬೇಕು ಕಣ್ರಿ. ಸರಿ ಬಿಡು, ಇನ್ನೂ ಸೊಸೆರ್ ಬಂದಿಲ್ವಲ್ಲ, ಈಗ ಯಾಕ ಮಾತು? ಸರಿ, ನನಗೆ ಅಡುಗೆ ಕೆಲಸ ಇದೆ. ನಿಮ್ಮ ಹತ್ರ ಇದನ್ನೇ ಮಾತಾಡ್ಕೊಂಡು ಕುತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ಸಾಕಮ್ಮ ಬಂದಾಗ್ಲಿಂದ ಅಂಜಲಿ ಬಗ್ಗೆನೇ ಕೇಳ್ತಾ ಇದ್ದಾಳೆ ಅಂದರೆ ಏನೋ ವಿಷಯ ಇದ್ದೇ ಇರುತ್ತೆ. ಅವಳು ಹೇಳಿರೋದು ನಿಜಾನೇ. ಇತ್ತೀಚೆಗೆ ಅಂಜಲಿ ಓದಿನ ಕಡೆ ಸರಿಯಾಗಿ ಗಮನನೇ ಕೊಡ್ತಾ ಇಲ್ಲ. ಯಾವುದಕ್ಕೂ ಅರುಣ್ ಬಂದಮೇಲೆ ಈ ವಿಷಯನ ಅವನಿಗೆ ಹೇಳಬೇಕು. ಅವನೇ ಸರಿ ಅವಳಿಗೆ ಬೈದು ಬುದ್ಧಿ ಹೇಳ್ತಾನೆ. ಅಂಕಿತ್, ಮೂವಿ ತುಂಬ ಚೆನ್ನಾಗಿತ್ತಲ್ವಾ? ನಾನೆಲ್ಲಿ ಮೂವಿ ನೋಡಿದೆ? ಮತ್ತೆ ನಾನು ನಿನ್ನನ್ನೇ ನೋಡ್ತಾ ಇದ್ದೆ. ಮತ್ತೆ ಮೂವಿಗೇನೋ ಕರ್ಕೊಂಡು ಹೋಗ್ಬೇಕಿತ್ತು. ಬೆಳಗಿಂದ ಈ ಬೀಚ್ ಹತ್ರನೇ ಕುತ್ಕೊಂಡು ಕಾಲ ಕಳಿಬೋದಿತ್ತಲ್ಲ. ನನ್ನ ಹುಡುಗಿ ಜೊತೆ ಮೂವಿ ನೋಡಬೇಕು ಅನ್ನೋ ಆಸೆ ಇತ್ತು, ಅದಕ್ಕೆ ಕರ್ಕೊಂಡು ಹೋದೆ. ಆ ಮೂವಿಗಿಂತ ನೀನೇ ತುಂಬ ಚೆನ್ನಾಗಿದ್ಯಾ, ಅದಕ್ಕೆ ನಿನ್ನನ್ನೇ ನೋಡ್ತಾ ಕುತ್ಕೊಂಡೆ. ಸಾಕು, ಸರಿ ಕೂತ್ಕೋ. ಸ್ವಲ್ಪ ಹೊತ್ತಿಬ್ರು ಆರಾಮಾಗಿ ಏನಾದರೂ ಮಾತಾಡ್ತಾ ಕುತ್ಕೊಳ್ಳೋಣ. ಅಂಜಲಿ, ಇವಾಗ ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ಅಯ್ಯೋ ಬೇಡ ಕಣೋ, ಯಾರಾದರೂ ನೋಡಿದ್ರೆ ಕಷ್ಟ. ಅದು ಅಲ್ಲದೆ ನಾನು ಸೀದಾ ಮನೆಗೆ ಹೋಗಲ್ಲ, ಚೈತ್ರ ಮನೆಗೆ ಹೋಗ್ತೀನಿ. ಕಾಲೇಜಲ್ಲಿ ಇವತ್ತು ಏನೇನು ಮಾಡಿದ್ರು ಅದನ್ನೆಲ್ಲ ಕೇಳಿಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಅಂಜಲಿ, ನೀನು ಯಾಕೆ ನಿನ್ನ ಫ್ರೆಂಡ್ ಚೈತ್ರಾಗೆ ನಮ್ಮಿಬ್ರು ಪ್ರೀತಿ ವಿಷಯ ಹೇಳಬಾರ್ದು? ಅಯ್ಯೋ ಬೇಡಪ್ಪ, ನಾನು ಯಾರಿಗೂ ಹೇಳಲ್ಲ. ಹೇಳಿದ್ರೆ ಒಳ್ಳೇದು. ಅದು ಹೇಗೆ? ಹೇಗೆ ಅಂದರೆ, ನನ್ನ ಜೊತೆ ಮೀಟ್ ಮಾಡಬೇಕಾರೆಲ್ಲ ನೀನು ಚೈತ್ರ ಜೊತೆ ಆಚೆ ಹೋಗ್ತಿದ್ದೀನಿ ಅಂತ ನಿಮ್ಮ ಮನೇಲಿ ಹೇಳಿ ಬರ್ಬೋದು. ಪ್ಲೀಸ್ ಕಣೆ, ನಾನು ನಿನ್ನ ಜೊತೆ ಇದ್ದೆ ಅಂತ ನಮ್ಮ ಅಮ್ಮಂಗೆ ಹೇಳೆ ಅಂತ ಅವಳಿಗೆ ಹೇಳಿದ್ರೆ ಮುಗೀತು. ಇಲ್ಲ ಅಂದರೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಹೌದು ಅಂಕಿತ್, ನನಗಂತೂ ಮನೆಯಿಂದ ಆಚೆ ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನೀವು ಹೇಳೋದು ಸರಿನೇ. ನೋಡೋಣ, ಚೈತ್ರಂಗೆ ಈ ವಿಷಯ ಆದಷ್ಟು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಕೆಲಸ ಮಾಡು, ಅವ್ರು ಯಾವ್ದಾದ್ರು ಹುಡುಗನ ಪ್ರೀತಿಸ್ತಿದಾರ ಅಂತ ಕೇಳು. ಆಗ ಅವರು ನಿನ್ನ ಹೆಲ್ಪ್ ತಗೊಂಡು ಅವ್ರ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾರೆ, ನೀನು ಅವ್ರ ಹೆಲ್ಪ್ ತಗೊಂಡು ನನ್ನ ಜೊತೆ ಬಾ, ಅಷ್ಟೇ. ಇದು ಒಂಥರ ಒಳ್ಳೆದೆ. ಅರುಣ್, ಇವತ್ತು ನೀನು ಎಷ್ಟೊತ್ತಿಗೆ ಆಫೀಸಿಂದ ಮನೆಗೆ ಬರ್ತೀಯೋ ಅಂತ ಕಾಯ್ತಾ ಇದ್ದೆ ನಾನು. ಓ, ಆ ಹುಡುಗಿ ವಿಷಯ ಹೇಳಕ್ಕ? ಹೌದು ಕಣೋ, ನಿನಗೆ ಹೇಗೆ ಗೊತ್ತಾಯ್ತು? ಆಗಲೇ ಅಪ್ಪ ಹೇಳ್ಬಿಟ್ರಾ? ಅಪ್ಪ ಏನು ಹೇಳೋದು, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅದೇ ವಿಷಯ ಹೇಳಕ್ಕೆ ಬರ್ತಿದ್ಯಾ ಅಂತ. ಅಷ್ಟು ಸಂತೋಷ ಇದೆ ನಿನ್ನ ಮುಖದಲ್ಲಿ. ಅಪ್ಪ ಹುಡುಗಿ ಬಗ್ಗೆ ವಿಚಾರಿಸಿದ್ರಂತೆ. ಹುಡುಗಿ PUC ವರೆಗೂ ಓದಿದಾಳಂತೆ. ಪಾಪ ಮುಂದೆ ಓದಕ್ಕೆ ಅವ್ರ ಮನೇಲಿ ಅಷ್ಟು ಅನುಕೂಲ ಇಲ್ವಂತೆ. ಒಳ್ಳೆ ಹುಡುಗಿ, ಒಳ್ಳೆ ಸಂಬಂಧ ಅಂತ ಹೇಳಿದ್ರಂತೆ. ಅದಕ್ಕೆ ಹುಡುಗಿ ನೋಡೋಕ್ಕೆ ಯಾವತ್ತು ಹೋಗೋಣ? ನೀನು ಯಾವಾಗ ಹೇಳ್ತೀಯೋ ಅವಾಗ ಹೋಗೋಣ. ನಂದೇನಿಲ್ಲ, ಸಾಯಂಕಾಲದ ಮೇಲೆ ನಾನು ಫ್ರೀನೇ ತಾನೇ, ಯಾವತ್ತಾದರೂ ಹೋಗ್ಬೋದು, ಅದಕ್ಕೇನಂತೆ? ಹಾಗಾದ್ರೆ ಇವತ್ತೇ ಹೋಗೋಣ. ಇನ್ನೊಂದು ಅರ್ಧ ಗಂಟೆಲಿ ಹೋಗ್ಬೋದು ಕಣೋ. ಇವತ್ತಾ? ಬೇಡಮ್ಮ, ಹುಡುಗಿ ಮನೆಯವ್ರಿಗೆ ಇನ್ನೂ ವಿಚಾರನೇ ತಿಳಿಸಿರಲ್ಲ. ಇದ್ದಕ್ಕಿದ್ದಂಗೆ ನಾವು ಹೊರಟ್ರೆ ಅವ್ರ ಪಾಪ ತುಂಬ ಗಡಿಬಿಡಿ ಮಾಡ್ಕೋತಾರೆ.
ಇನ್ನೊಂದು 3-4 ದಿನ ಬಿಟ್ಟು ಹೋಗೋಣ ಬಿಡು. ಇನ್ನು 3-4 ದಿನನ? ಬೇಡ ಕಣೋ, ನಾಳೆನೇ ಹೋಗೋಣ. ಸರಿ ಆಯಿತು, ನಾಳೆ ಆಫೀಸಿಂದ ಬಂದಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ಹೊರಡೋಣ. ನೀನು ಅಪ್ಪಂಗೆ ಹೇಳಿ ಹುಡುಗಿ ಮನೆಯವ್ರಿಗೆ ನಾಳೆ ಬರ್ತಿದ್ದೀವಿ ಅಂತ ವಿಷಯ ಹೇಳಕ್ಕೆ ಹೇಳು. ಸರಿ ಹೇಳ್ತೀನಿ. ಮತ್ತೆ ನೀನು ನಾಳೆ ಅಮ್ಮ ನನಗೆ ಕೆಲಸ ಇದೆ ಹಾಗೆ ಹೀಗೆ ಅಂತ ಸಬೂಬ್ ಹೇಳಂಗಿಲ್ಲ, ಗೊತ್ತಾಯ್ತಾ? ಸರಿ ಆಯಿತು, ನಾಳೆ ಹೋಗೋಣ ಅಂದರೆ ಹೋಗೋಣ ಅಷ್ಟೇ. ಸರಿ, ಹಾಗಿದ್ರೆ ನಾನು ಈಗಲೇ ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ ನಾಳೆ ಹುಡುಗಿ ಮನೆಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಂತ. ಹಾಂ ಅರುಣ್, ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಿತ್ತು. ಇತ್ತೀಚೆಗೆ ಅಂಜಲಿ ಮನೇಲಿ ಇರೋದೇ ಇಲ್ಲ ಕಣ, ಫ್ರೆಂಡ್ ಜೊತೆ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾಳೆ. ನೀನಾದರೂ ಅವಳಿಗೆ ಹೇಳು, ಮುಂದಿನ ವರ್ಷ 2nd PUC ಚೆನ್ನಾಗಿ ಓದು ಅಂತ. ಹೌದಾ? ಇನ್ನೂ ಕಾಲೇಜಿಂದ ಬಂದಿಲ್ವಾ ಅವಳು? ಇಲ್ಲ, ಬೆಳಗ್ಗೆ 8:45 ಹೋದವಳು, ಹತ್ತತ್ರ 5:15 ಆಗ್ತಾ ಬಂತು, ಇನ್ನೂ ಬಂದೇ ಇಲ್ಲಪ್ಪ. ಸರಿ ಬಿಡು, ಅವಳು ಬರಲಿ, ನಾನು ಅವಳನ್ನ ಕೇಳ್ತೀನಿ. ಸರಿ,